ಮತ್ತಷ್ಟು ಅಪ್ಡೇಟ್ಸ್ ಸದ್ಯ ಲಭ್ಯವಾಗ್ತಾ ಇದೆ. ಬೇಲ್ ಬಗ್ಗೆ ವಕೀಲರಿಂದ ಮಾಹಿತಿಯನ್ನ ಪಡಿತಾ ಇದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ರೇವಣ್ಣ ಅವರಿಗೆ ಸಿಕ್ಕಿರುವಂತಹ ಜಾಮೀನಿನ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ದೇವೇಗೌಡರ ನಿವಾಸಕ್ಕೆ ಆಗಮಿಸಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿಯವರು. ರೇವಣ್ಣಗೆ ಜಾಮೀನು ಸಿಕ್ಕ ಬೆನ್ನಲ್ಲೇ ವಕೀಲರ ಜೊತೆಗೆ ಚರ್ಚೆಯನ್ನ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ವಕೀಲರಿಂದ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿಯವರು. ದೇವೇಗೌಡರ ನಿವಾಸದಲ್ಲಿದ್ದಾರೆ. ಹೀಗಾಗಿ ರೇವಣ್ಣ ಅವರಿಗೆ ಈಗ ಕೋರ್ಟ್ ಷರತ್ತುಬದ್ಧ ಜಾಮೀನನ್ನ ಮಂಜೂರು ಮಾಡ್ತಾ ಇದ್ದ ಹಾಗೆ ವಕೀಲರಿಂದ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಯಾವ ಗ್ರೌಂಡ್ಸ್ ಮೇಲೆ ಬೇಲ್ ನೀಡಲಾಗಿದೆ, ಏನ್ ಕಂಡೀಷನ್ ಅನ್ನ ಹಾಕಿದ್ದಾರೆ, ಯಾವಾಗ ಬಿಡುಗಡೆ ಆಗುತ್ತೆ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಪಡೆಯುವಂತಹ ಕೆಲಸವನ್ನ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿಯವರು ಮಾಡಿದ್ದಾರೆ. ಈ ರೇವಣ್ಣ ಅವರ ಈ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಅವರ ಸ್ಟ್ಯಾಂಡ್ ಬಹಳ ಕ್ಲಿಯರ್ ಆಗಿತ್ತು. ಎಚ್.ಡಿ. ಕುಮಾರಸ್ವಾಮಿಯವರದ್ದು ಈ ಕಿಡ್ನಾಪ್ ಕೇಸ್ ರೇವಣ್ಣ ಅವರ ವಿರುದ್ಧ ಇದು ದುರುದ್ದೇಶಪೂರ್ವಕವಾಗಿ ಹಾಕಿರುವಂತಹ ಕೇಸ್, ಇದು ಸರ್ಕಾರ ಮಾಡಿರುವಂತಹ ಷಡ್ಯಂತ್ರ ಅಂತ ಹೇಳಿ ಆರಂಭದಿಂದಾನು ರೇವಣ್ಣ ವಿರುದ್ಧ ದಾಖಲಾಗಿದ್ದಂತಹ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ತಮ್ಮ ನಿಲುವನ್ನ ಸ್ಪಷ್ಟಪಡಿಸಿದ್ರು ಎಚ್.ಡಿ. ಕುಮಾರಸ್ವಾಮಿಯವರು. ಒಬ್ಬ ರಾಜಕಾರಣಿಯಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಕಿಡ್ನಾಪ್ ಕೇಸ್ ರೇವಣ್ಣ ಅವರ ವಿರುದ್ಧ ದಾಖಲಾಗಿರುವ ಕೇಸ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಹೋರಾಟ ಮಾಡ್ತೀನಿ ಅನ್ನುವಂಥ ಮಾತನ್ನ ಕೂಡ ಹೇಳಿದ್ರು. ಈಗ ಮಧ್ಯಾಹ್ನ ವಿಚಾರಣೆ ಏನು ಆರಂಭ ಆಯಿತು, ಆಗ್ಲೇ ಅವರು ದೇವೇಗೌಡರ ನಿವಾಸಕ್ಕೆ ಹೋಗಿದ್ದಾರೆ. ಅಲ್ಲೇ ಕೂತು ಕಂಪ್ಲೀಟ್ ಆಗಿ ಪ್ರೊಸೀಡಿಂಗ್ಸ್ ಏನೇನಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಈಗ ಜಾಮೀನು ಮಂಜೂರು ಮಾಡ್ತಾ ಇದ್ದ ಹಾಗೆ ವಕೀಲರನ್ನ ಸಂಪರ್ಕ ಮಾಡಿ ವಕೀಲರಿಂದ ಡೀಟೇಲ್ಸ್ ಅನ್ನ ಪಡ್ಕೊಂಡಿದ್ದಾರೆ. ದೇವೇಗೌಡರ ನಿವಾಸದ ಬಳಿಯಿಂದ ನಮ್ಮ ಪ್ರತಿನಿಧಿ ಮಂಜುನಾಥ್ ಈಗ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ಕಳೆದ 9 ದಿನಗಳ ಹಿಂದೆ ಇದೇ ಸಮಯ ಬಹುತೇಕ ದೇವೇಗೌಡರ ಇದೇ ನಿವಾಸದಿಂದ ಎಚ್.ಡಿ. ರೇವಣ್ಣ ಅವರನ್ನ ಅರೆಸ್ಟ್ ಮಾಡುವಂತಹ ಕೆಲಸವನ್ನ SIT ಅಧಿಕಾರಿಗಳು ಮಾಡಿದ್ರು. ಈಗ ಮತ್ತದೇ ಸಮಯ ದೇವೇಗೌಡರ ಫ್ಯಾಮಿಲಿಗೆ ಒಂದು ಗುಡ್ ನ್ಯೂಸ್. ರೇವಣ್ಣ ಅವರ ಜಾಮೀನಿಗೆ ಸಂಬಂಧಪಟ್ಟ ಹಾಗೆ ಸದ್ಯ ಅಲ್ಲಾಗ್ತಾ ಇರುವಂತಹ ಡೆವಲಪ್ಮೆಂಟ್ ಏನು? ಎಚ್.ಡಿ. ಕುಮಾರಸ್ವಾಮಿಯವರು ಕೂಡ ದೇವೇಗೌಡರ ನಿವಾಸದಲ್ಲೇ ಇದ್ದಾರೆ. ಏನು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ಮಂಜುನಾಥ್? ಖಂಡಿತವಾಗಿಯೂ ವಿದ್ಯಾಶ್ರೀ, ತಾವು ಹೇಳಿದಾಗೆ 9 ದಿನಗಳ ಹಿಂದೆ ಇದೇ ಸಮಯದಲ್ಲಿ SIT ಪೊಲೀಸರು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಏನು ಪದ್ಮನಾಭನಗರ ನಿವಾಸದಲ್ಲಿ ಆಗಮಿಸಿ ರೇವಣ್ಣ ಅವರನ್ನು ಬಂಧಿಸುವಂಥ ಕೆಲಸವನ್ನು ಮಾಡಿದ್ರು. ಇದಾದ ನಂತರ ದೇವೇಗೌಡರ ಕುಟುಂಬದಲ್ಲಿ ಸಾಕಷ್ಟು ಒಂದು ವಿಚಲಿತರಾಗಿದ್ದರು. ಯಾಕಂದರೆ ತಮ್ಮ ಹಿರಿಯ ಪುತ್ರ ಜೊತೆಗೆ ಒಂದು ಕುಟುಂಬದ ಹಿರಿಯ ಸದಸ್ಯ ಈ ರೀತಿ ತಮ್ಮ ಮನೆಯಲ್ಲೇ ಒಂದು ಬಂಧನ ಆಗಿರೋದ್ರಿಂದ ಸಾಕಷ್ಟು ಮುಜುಗರ ಕೂಡ ಒಳಗಾಗಿದ್ರು. ಅದಾದ ನಂತರ ಸಾಕಷ್ಟು ಕಾನೂನು ಹೋರಾಟಗಳ ಪ್ರಕ್ರಿಯೆಗಳನ್ನು ಕೂಡ ದೇವೇಗೌಡರ ಕುಟುಂಬದರು ಮತ್ತು ಅವರ ಕುಟುಂಬ ಸದಸ್ಯರೆಲ್ಲರೂ ಕೂಡ ಮಾಡ್ತಾನೆ ಇದ್ರು. ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಸಾಕಷ್ಟು ಬಾರಿ ಕುಮಾರಸ್ವಾಮಿ ಅವರು ಹೇಳಿರುವಂಥದ್ದು SIT ಪೊಲೀಸರು ಸರಿಯಾಗಿ ಸೂಕ್ತವಾದಂಥ ತನಿಖೆಯನ್ನು ನಡೆಸ್ತಾ ಇಲ್ಲ ಅನ್ನೋ ಒಂದು ಆರೋಪವನ್ನು ಮಾಡ್ತಿದ್ರು. ಈ ಒಂದು ಪ್ರಕರಣದಲ್ಲಿ ಅಂದರೆ ಕೋರ್ ಕಮಿಟಿ ನಡೆದಂಥ ಸಭೆಯಲ್ಲಿ ಕೂಡ ಸ್ಪಷ್ಟವಾಗಿ ಕುಮಾರಸ್ವಾಮಿ ಅವರು ಹೇಳಿದರು, ರೇವಣ್ಣ ವಿರುದ್ಧ ರಾಜಕೀಯ ಪ್ರೇರಿತವಾದಂಥ ಪ್ರಕರಣವನ್ನು ದಾಖಲಿಸಿದರೆ ತಾವೆಲ್ಲರೂ ಕೂಡ ಹೋರಾಟ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಶಾಸಕರು ಮತ್ತು ಮಾಜಿ ಶಾಸಕರು ಕೂಡ ಒಂದು ಕರೆಯನ್ನು ಕೊಟ್ಟಿದ್ರು. ಜೊತೆಗೆ ಕಾನೂನು ಹೋರಾಟಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಪ್ರಕ್ರಿಯೆಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳನ್ನು ನಡೆಸಿ ಹಿರಿಯ ವಕೀಲರಾದಂಥ CV ನಾಗೇಶ್ ಅವರನ್ನು ಕೂಡ ಅಪಾಯಿಂಟ್ಮೆಂಟ್ ಮಾಡಿ ಒಂದು ಜಾಮೀನು ಅರ್ಜಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಒಂದು ಚರ್ಚೆಗಳನ್ನು ಕೂಡ ನಡೆಸ್ಕೊಂಡಿದ್ರು. ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಒಂದು ಷರತ್ತುಬದ್ಧ ಜಾಮೀನನ್ನು ಈಗಾಗಲೇ ರೇವಣ್ಣ ಅವರಿಗೆ ಮಂಜೂರು ಮಾಡಿದೆ. ಇದರಿಂದ ದೇವೇಗೌಡರ ಕುಟುಂಬದಲ್ಲಿ ಸಾಕಷ್ಟು ನಿರಾಳರಾಗಿದ್ದಾರೆ. ಯಾಕಂದರೆ ಅವರೆಲ್ಲರೂ ಕೂಡ ರೇವಣ್ಣ ಅವರ ಮೇಲೆ ಸಾಕಷ್ಟು ಪ್ರೀತಿಯನ್ನು ಇಟ್ಕೊಂಡಿದ್ರು. ಜೊತೆಗೆ ಅವ್ರ ಮೇಲೆ ಸಾಕಷ್ಟು ವ್ಯಾಮೋಹ ಕೂಡ ದೇವೇಗೌಡರಿಗೆ ಇರುವಂಥದ್ದು, ಸಾಕಷ್ಟು ಡಲ್ ಕೂಡ ಆಗಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗಿರುವಂಥದ್ದು. ಈಗ ಈ ಒಂದು ಜಾಮೀನು ಆದೇಶ ಬರುತ್ತೆ ಅನ್ನೋ ಒಂದು ಕಾತರದ ಸಂಜೆ 5 ಗಂಟೆಯಿಂದ ಕೂಡ ದೇವೇಗೌಡರು ಮತ್ತು ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ದೇವೇಗೌಡರ ನಿವಾಸಕ್ಕೆ ಮಧ್ಯಾಹ್ನವೇ ಆಗಮಿಸಿದ್ರು. ಈ ಸಂದರ್ಭದಲ್ಲಿ ಮುಂದೆ ಏನು ಕೋರ್ಟ್ ಆದೇಶ ಬರುತ್ತೆ ಅದನ್ನು ಟಿವಿಯಲ್ಲಿ ನೋಡುವಂಥ ಕೆಲಸವನ್ನು ಮಾಡ್ತಿದ್ರು. ಜೊತೆಗೆ ತಮ್ಮ ವಕೀಲರು, ತಮ್ಮ ಕಾನೂನು ಸಲಹೆಗಾರರು ಯಾರಿದ್ದಾರೆ ಅವ್ರ ಜೊತೆ ಕೂಡ ಚರ್ಚೆ ಮಾಡಿ ಈ ಒಂದು ಪ್ರಕರಣದಲ್ಲಿ ಜಾಮೀನು ಸಿಗುತ್ತಾ ಇಲ್ವ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲಗಳನ್ನು, ಮಾಹಿತಿಗಳನ್ನು ಸಂಗ್ರಹಿಸುವಂಥ ಕೆಲಸವನ್ನು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಮಾಡಿದ್ರು. ಇದೀಗ ಕೋರ್ಟ್ ಜಾಮೀನು ನೀಡಿರುವ ಹಿನ್ನೆಲೆಯಲ್ಲಿ ಅವರ ಮನೆಯಲ್ಲಿ ಸಾಕಷ್ಟು ಸಂತಸ ಮನೆ ಮಾಡಿದೆ. ಯಾಕಂದರೆ ಇದೇ 9 ದಿನಗಳ ಹಿಂದೆ ರೇವಣ್ಣ ಅವರನ್ನು ಇದೇ ನಿವಾಸದಲ್ಲಿ ಬಂಧಿಸಿದ್ರು. ಇದರಿಂದ ಸಾಕಷ್ಟು ಒಂದು ಡ್ಯಾಮೇಜ್ ಕೂಡ ಆಗಿತ್ತು. ಜೊತೆಗೆ ಸಾಕಷ್ಟು ಮುಜುಗರ ಕೂಡ ದೇವೇಗೌಡರ ಕುಟುಂಬ ಒಳಗಾಗಿತ್ತು.
ಏನಾಯಿತು, ಈಗ ದೇವೇಗೌಡರ ಕುಟುಂಬದ ಕುಡಿ ಇವತ್ತು ಏನು ಬೇಲ್ ಸಿಕ್ಕಿದೆ, ಇದರಿಂದ ನಾಳೆ ಅವರು ಹೊರಗಡೆ ಬರುವಂಥ ಸಾಧ್ಯತೆ ಇರುವಂಥದ್ದು. ಇದರಿಂದ ದೇವೇಗೌಡರ ಕುಟುಂಬಕ್ಕೆ ಒಂದಷ್ಟು ನಿರಾಳ ಆಗಿದೆ. ಒಳಗಡೆ ಕೂತು ಚರ್ಚೆ ಮಾಡ್ತಿರುವಂಥದ್ದು ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಏನು ತಾವು ಹಿಂದೆ ಏನು ರಾಜಕಾರಣಿಗಳು ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳನ್ನು ಸಂಗ್ರಹ ಮಾಡುವಂಥ ಕೆಲಸಗಳನ್ನು ಈಗಾಗಲೇ ಕುಮಾರಸ್ವಾಮಿ ಅವರು ಮಾಡ್ತಾ ಇರುವಂಥದ್ದು. ತಮ್ಮ ಸಹೋದರನಿಗೆ ಇವಾಗ ಬೇಲ್ ಏನು ಸಿಕ್ಕಿದೆ, ಇದರಿಂದ ನಿರಾಳರಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋರಾಟಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಮುಂದಿನ ದಿನಗಳಲ್ಲಿ ರೇವಣ್ಣ ಬಂದ ಮೇಲೆ ಈ ಒಂದು ಪ್ರಕರಣದ ಹಿನ್ನೆಲೆ ಏನಾಯಿತು, ಜೊತೆಗೆ ಈ ಪ್ರಕರಣದಲ್ಲಿ ಯಾರೆಲ್ಲ ತಮ್ಮ ವಿರುದ್ಧ ಅದೇ ತಮ್ಮ ಕುಟುಂಬದ ವಿರುದ್ಧ ಷಡ್ಯಂತ್ರಗಳನ್ನು ಮಾಡಿದ್ದಾರೆ, ಅವ್ರ ವಿರುದ್ಧ ಒಂದಷ್ಟು ಹೋರಾಟಗಳು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಪ್ಲಾನ್ಗಳನ್ನು ರೂಪಿಸುವ ಸಾಧ್ಯತೆ ಇರುವಂಥದ್ದು. ಸದ್ಯಕ್ಕೆ ದೇವೇಗೌಡರ ಪದ್ಮನಾಭನಗರ ನಿವಾಸದಲ್ಲಿ ಒಂದಷ್ಟು ಸಂತಸ ಮನೆ ಮಾಡಿದೆ ಅಂತ ಹೇಳ್ಬೋದು. ವಿದ್ಯಾಶ್ರೀ, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.